ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಾಲ್ಮೀಕಿ ಹಗರಣದ ತನಿಖೆಗಿಳಿದ ಸಿಬಿಐ ಪ್ರವೇಶ. ಯೂನಿಯನ್ ಬ್ಯಾಂಕ್ ದೂರಿನ ಅನ್ವಯ ಎಫ್ಐಆರ್ ದಾಖಲು. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ದೆಹಲಿ ಗದ್ದುಗೆ ಹಿಡಿಯಲು ಜೋರಾಯಿತು ಕಸರತ್ತು. ಎನ್ಡಿಎ ಇಂಡಿ ಕೂಟದಿಂದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್. ಮೋದಿಗೆ ನಿತೀಶ್ ನಾಯ್ಡು ಚಿರಾಗ್ ಬೆಂಬಲ. ಪಾರ್ಲಿಮೆಂಟ್ ಫೈಟ್ ಬೆನ್ನಲ್ಲೇ ಡಿಸಿಎಂ ದಂಗಲ್. ಸಮುದಾಯಕ್ಕೊಂದು ಪಟ್ಟಕ್ಕಾಗಿ ಕೂಗು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ರಾಜಣ್ಣ ಕಣ್ಣು. ಎಸ್ಐಟಿಗೆ ಪೀಕಲಾಟ ತಂದಿಟ್ಟ ಪ್ರಜ್ವಲ್ ರೇವಣ್ಣ. ಅಧಿಕಾರಿಗಳ ಪ್ರಶ್ನೆಗೆ ಮೌನವೇ ಉತ್ತರ. ಅತ್ತ ಭವಾನಿಗಾಗಿ ಪೊಲೀಸರ ಹುಡುಕಾಟ. ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ದ್ವೇಷ. ಶಾಸಕ ಪ್ರದೀಪ್ ಈಶ್ವರ್ ಮನೆಗೆ ಕಲ್ಲು ತೂರಾಟ. ಕಿಟಕಿ ಗಾಜು ಪೀಸ್ ಪೀಸ್. ಲೋಕಸಭೆಯ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಯಾವ ಪಾರ್ಟಿಯವರಿಗೂ ಕೂಡ ಫುಲ್ ಮೆಜಾರಿಟಿ ಸಿಕ್ಕಿಲ್ಲ. ಬಿಜೆಪಿಗೆ ಸಿಂಪಲ್ ಮೆಜಾರಿಟಿ ಸಿಕ್ಕಿದೆ. 240 ಕ್ಷೇತ್ರಗಳಲ್ಲಿ ಅವರು ಗೆದ್ದಿದ್ದಾರೆ. ಎನ್ಡಿಎ ಮೈತ್ರಿಕೂಟ 295 ಕ್ಷೇತ್ರಗಳಲ್ಲಿ ಇದೆ. ಆದರೆ ಲೋಕ ಫೈಟ್ನಲ್ಲಿ ಎನ್ಡಿಎಗೆ ಅದು ಕೂಡ ಸಿಂಪಲ್ ಮೆಜಾರಿಟಿನೇ. ದೆಹಲಿ ಗದ್ದುಗೆಯನ್ನು ಹಿಡಿಯೋದಕ್ಕೆ ಕಸರತ್ತು. ಮ್ಯಾಜಿಕ್ ನಂಬರ್ ದಾಟುವಲ್ಲಿ ಬಿಜೆಪಿ ಪಕ್ಷ ಹಿಂದೆ ಬಿದ್ದಿದೆ. ಇವತ್ತು ಸಂಜೆ 4 ಗಂಟೆಗೆ ದೆಹಲಿಯಲ್ಲಿ ಎನ್ಡಿಎ ಮಹತ್ವದ ಸಭೆ ನಡೆಯಲಿದೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ನಿತೀಶ್ ಕುಮಾರ್ ಆಗಮನ ಆಗುತ್ತೆ. ಸರ್ಕಾರ ರಚನೆಯಲ್ಲಿ ನಿತೀಶ್ ಕುಮಾರ್ ಕಿಂಗ್ ಮೇಕರ್ ಆಗಲಿದ್ದಾರೆ. ಜೊತೆಗೆ ಎನ್ಡಿಎನ್ನ ಬೆಂಬಲಿಸೋದಕ್ಕೆ ಚಂದ್ರಬಾಬು ನಾಯ್ಡು, ಪಾಸ್ವಾನ್ ಕೂಡ ಈಗ ಮುಂದಾಗಿದ್ದಾರೆ. ಶಿಂದೆ ಬಣ, ಪಾಸ್ವಾನ್ ಬಣ, ಚಂದ್ರಬಾಬು ನಾಯ್ಡು ಬಣ ಎಲ್ಲರೂ ಕೂಡ ಮಿತ್ರ ಪಕ್ಷಗಳು ಈಗ